ಈ ಒಂದು ಸುಂದರ ಕೊಳ್ಳದಲ್ಲಿರುವ ಬಸವಣ್ಣನು ವರ್ಷಕ್ಕೆ ಒಂದು ಸಾರಿ ಮಾತ್ರವೇ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಅದು ಕೆರೆಕಟ್ಟೆ ಉತ್ಸವದಲ್ಲಿ ಮಾತ್ರವೇ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಇಂತಹ ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿರುವ ಈ ಒಂದು ದೇವಸ್ಥಾನದ ಕುರಿತು ಇವತ್ತಿನ ವಿಡಿಯೋ. ಸದಾಶಿವ ರುದ್ರ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಮಣ್ಣಿನ ಹರಕೆಗಳನ್ನು ಅರ್ಪಿಸುವ ಪದ್ಧತಿ ಇದೆ. ಉಜಿರೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಸದಾಶಿವ ರುದ್ರ ದೇವಸ್ಥಾನ ಕಾಡಿನ ಮಧ್ಯದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ನೆಲೆಸಿರುವ ಈ ಒಂದು ಸದಾಶಿವ ರುದ್ರ ದೇವಸ್ಥಾನ ಅತ್ಯಂತ ಶಕ್ತಿಶಾಲಿಯಾಗಿದ್ದು, ಇಲ್ಲಿ ಬರುವ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಇಲ್ಲಿ ನೆಲೆಸಿರುವ ಸದಾಶಿವ ರುದ್ರನು ನೆರವೇರಿಸುತ್ತಾ ಬಂದಿದ್ದಾನೆ. ಈ ಒಂದು ದೇವಸ್ಥಾನದಲ್ಲಿ ನೀವು ಯಾವುದೇ ಹಣದ ರೂಪದ ಕಾಣಿಕೆಗಳನ್ನು ಸಲ್ಲಿಸುವಂತಿಲ್ಲ. ಇಲ್ಲೇನಿದ್ರು ಮಣ್ಣಿನ ಗೊಂಬೆಗಳನ್ನು ಮಾತ್ರವೇ ಈ ಒಂದು ಪ್ರದೇಶದಲ್ಲಿ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಲ್ಲಿಸಬಹುದಾಗಿದೆ. ಭಕ್ತರು ತಮ್ಮ ಬಯಕೆಗಳನ್ನು, ತಮ್ಮ ಸಂಕಲ್ಪಗಳನ್ನು ಈ ಒಂದು ದೇವರಲ್ಲಿ ಬಂದು ಮೊದಲು ನಿವೇದಿಸಿಕೊಂಡು ಪ್ರಾರ್ಥಿಸಿಕೊಂಡು ಹೋದ ನಂತರ ಅವುಗಳು ಈಡೇರಿದ ಮೇಲಷ್ಟೇ ಈ ಒಂದು ಕ್ಷೇತ್ರದಲ್ಲಿ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸುವ ಸಂಪ್ರದಾಯ ಈ ಒಂದು ದೇವಸ್ಥಾನದಲ್ಲಿ ಬೆಳೆದು ಬಂದಿದೆ. ಇಲ್ಲಿ ಕಾಣುವ ಹರಕೆಯ ಬನದಲ್ಲಿ ನೀವು ನಿಮ್ಮ ಕೋರಿಕೆಗಳನ್ನು, ನೀವು ನಿಮ್ಮ ಸಂಕಲ್ಪವನ್ನು, ನಿಮ್ಮ ಬಯಕೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನೀವು ಬೇಡಿಕೊಂಡು ಹೋದ ನಂತರ ಅವುಗಳು ಈಡೇರಿದಾಗ ನೀವು ಬಂದು ಅವುಗಳನ್ನು ಮಣ್ಣಿನ ಪ್ರತಿಮೆಯ ರೂಪದಲ್ಲಿ ತಂದು ಈ ಒಂದು ದೇವಸ್ಥಾನದಲ್ಲಿ, ಈ ಒಂದು ಪ್ರದೇಶದಲ್ಲಿ ಸಲ್ಲಿಸಿ ಹೋಗಬಹುದಾಗಿದೆ. ಸಂತಾನ ಪ್ರಾಪ್ತಿಯಾಗಿದ್ದರೆ ತೊಟ್ಟಿಲು ಮಗುವನ್ನ, ಮದುವೆ ವಿದ್ಯಾಭ್ಯಾಸಕ್ಕಾಗಿದ್ದರೆ ಗಂಡು ಮತ್ತು ಹೆಣ್ಣ ಗೊಂಬೆಯನ್ನ, ವಿದ್ಯಾಭ್ಯಾಸ ಸಫಲತೆಗೆ ಆಗಿದ್ದರೆ ಪುಸ್ತಕ ಮತ್ತು ಪೆನ್ನನ್ನ, ದೇಹಾರೋಗ್ಯಕ್ಕಾಗಿ ಆಗಿದ್ದರೆ ಮನುಷ್ಯನ ಆಕೃತಿಯ ಗೊಂಬೆಗಳನ್ನು ಮಾಡಿಕೊಂಡು ಬಂದು ಈ ಒಂದು ದೇವಸ್ಥಾನದ ಈ ಒಂದು ಹರಕೆಯ ಬನದಲ್ಲಿ ಬಂದು ನಿಮ್ಮ ಕೋರಿಕೆಗಳನ್ನು, ಆ ಒಂದು ಪ್ರತಿಮೆಗಳನ್ನು ಈ ಒಂದು ದೇವರ ಸಾನ್ನಿಧ್ಯದಲ್ಲಿ ಬಂದು ಅರ್ಪಿಸಿ ಹೋಗಬಹುದಾಗಿದೆ. ಇಲ್ಲಿ ಅರ್ಪಿಸಿದ ನಂತರ ನೀವು ದೇವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ನೀವು ಹೋಗಬಹುದಾಗಿದೆ. ನಿಮ್ಮ ಸಕಲ ಕೋರಿಕೆಗಳನ್ನು ನೆರವೇರಿಸುವ ಈ ಒಂದು ದೇವಸ್ಥಾನದ ಆವರಣದಲ್ಲಿ ನೀವು ಯಾವ ರೀತಿ ಬೇಡಿಕೊಂಡಿದ್ದರೋ ಅಂತಹ ಒಂದು ಗೊಂಬೆಗಳನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿಯೇ ಕೊಡಲಾಗುತ್ತದೆ. ಹಿಂದೆ ಈ ವ್ಯವಸ್ಥೆ ಇರಲಿಲ್ಲ. ಈಗ ಭಕ್ತರ ಅನುಕೂಲಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ದೇವಸ್ಥಾನದ ಮಂಡಳಿಯವರ ವತಿಯಿಂದ ಮಾಡಲಾಗಿದೆ. ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸಿಕೊಂಡು ಬರಲಾಗುತ್ತದೆ. ಈ ಒಂದು ಸದಾಶಿವ ರುದ್ರ ದೇವಸ್ಥಾನದ ಹಿನ್ನೆಲೆ ಎಂದರೆ, ಹಿಂದೆ ಇದೇ ಸ್ಥಳದಲ್ಲಿ ಭೃಗು ಮಹರ್ಷಿಯ ಶಿಷ್ಯರೊಬ್ಬರು ಈ ಒಂದು ಕ್ಷೇತ್ರದಲ್ಲಿ ತಪಸ್ಸನ್ನ ಆಚರಿಸುತ್ತಿರುವಾಗ ಅವರ ಒಂದು ತಪಸ್ಸಿಗೆ ಮೆಚ್ಚಿ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಅವರ ಆಸೆಯಂತೆಯೇ ಇಲ್ಲಿ ಈ ಒಂದು ಲಿಂಗ ರೂಪದಲ್ಲಿ ನೆಲೆ ನಿಲ್ಲುತ್ತಾರೆ. ಈ ಒಂದು ಹರಕೆಯ ಬನದಲ್ಲಿ ಕಾಣಸಿಗುವ ಈ ಲಿಂಗ ರೂಪದ ಶಿವಪಾರ್ವತಿಯರ ಶಕ್ತಿಯಿಂದನೇ ಈ ಒಂದು ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಪವಾಡಗಳು ನಡೆಯುತ್ತಾ ಬರುತ್ತವೆ. ಅಂದಿನಿಂದ ಇಂದಿನವರೆಗೂ ಇದು ಮಣ್ಣಿನ ಗೊಂಬೆಯ ಹರಕೆಯ ಪ್ರಸಿದ್ಧ ಸ್ಥಳವಾಗಿದೆ. ಹಾಗೆಯೇ ಇಲ್ಲಿ ನೀವು ಈ ಕ್ಷೇತ್ರದಲ್ಲಿ ನಾಗಬನವನ್ನ ನೋಡಬಹುದು. ನಾಗದೇವತೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ವಾಸವಾಗಿದ್ದಾರೆ. ಹಾಗಾಗಿ ಭಕ್ತರ ಸರ್ವ ಕಷ್ಟಗಳನ್ನು, ಸರ್ವ ಇಷ್ಟಾರ್ಥಗಳನ್ನು ನೆಲೆಸುವ ಈ ಒಂದು ಪವಿತ್ರ ಕ್ಷೇತ್ರವೇ ಈ ಒಂದು ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಗ್ರಾಮದಲ್ಲಿರುವ ಸದಾಶಿವ ರುದ್ರ ದೇವಸ್ಥಾನ. ಈ ಒಂದು ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಲಿಂಗ ರೂಪದಲ್ಲಿ ನೆಲೆಸಿರುವ ಈ ಒಂದು ಶಿವಪಾರ್ವತಿಯರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಇಲ್ಲಿಗೆ ಬರುವ ಎಲ್ಲ ಭಕ್ತರ ಕೋರಿಕೆಗಳು ನೆರವೇರುತ್ತವೆ. ಹಾಗೆ ಈ ಕ್ಷೇತ್ರದಲ್ಲಿ ಬಸವಣ್ಣನ ಒಂದು ಮೂರ್ತಿ ಇದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಮಾತ್ರವೇ ಕೆರೆಕಟ್ಟೆ ಉತ್ಸವದಲ್ಲಿ ಕಾಣಸಿಗುವ ಈ ಒಂದು ಬಸವಣ್ಣನು ಈ ಒಂದು ಕಟ್ಟೆಯಲ್ಲಿ ನೆಲೆಸಿದ್ದಾನೆ.
ಈ ಒಂದು ಕಟ್ಟೆಯಲ್ಲಿ ಸದಾ ನೀರು ತುಂಬಿರುತ್ತದೆ. ಆದರೆ ಈ ಕೆರೆಕಟ್ಟೆ ಉತ್ಸವದಲ್ಲಿ ಮಾತ್ರ ಈ ಬಸವಣ್ಣನ ಮೂರ್ತಿಯು ಈ ಒಂದು ಕ್ಷೇತ್ರದಲ್ಲಿ ಹೊರಗಡೆ ಬರುತ್ತದೆ. ಆಗ ಮಾತ್ರ ಈ ಒಂದು ಬಸವಣ್ಣನನ್ನ ಈ ಒಂದು ಕ್ಷೇತ್ರದಲ್ಲಿ ಪೂಜಿಸಲಾಗುತ್ತದೆ. ಹೀಗೆ ಹಲವಾರು ವೈಶಿಷ್ಟ್ಯಗಳಿಂದ ಕೂಡಿರುವ ಈ ಒಂದು ಕ್ಷೇತ್ರಕ್ಕೆ ಒಂದು ಸಾರಿ ಹೋಗಿ ಬನ್ನಿ.